ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ನೋಡಿದ ತಕ್ಷಣ ನಿಮಗೆ ತಮ್ನೈಲ್ ಹಾಗೂ ನಾನು ನೋಡಿದ ತಕ್ಷಣ ಆಲ್ರೆಡಿ ಗೊತ್ತಾಗಿದೆ ನಾನು ಎಲ್ಲಿ ಹೋಗಿದ್ದೀನಿ ಅಂತ. ಹೌದು, ನಾನು ಇವತ್ತು ದುಬೈನಲ್ಲಿರೋ ಅಂತಹ ಗೋಲ್ಡ್ ಸೂಕ್ಗೆ ವಿಸಿಟ್ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನನಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಊರಿಂದ ಕೇಳೋ ಒಂದು ಕ್ವಶನ್ ಅಂದರೆ, ದುಬೈನಲ್ಲಿ ಚಿನ್ನ ಕಮ್ಮಿ ಅಂತೆ, ಎಷ್ಟು ಬೇಕಿದ್ರೂ ತೊಗೊಂಬರ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ದುಬೈನಲ್ಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ, ಖಂಡಿತ ನಿಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ರೇಟ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ ನಾನು. ಬನ್ನಿ ಗೋಲ್ಡ್ ಸೂಕ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಗೋಲ್ಡ್ ಸೂಕ್ನಲ್ಲಿ ಗೇಟ್ 1, ಗೇಟ್ 2, ಗೇಟ್ 3 ಅಂತ ಇರುತ್ತೆ. ನಾವು ಗೇಟ್ 1ಇಂದ ಎಂಟ್ರಿ ಆದ್ವಿ. ಇವಾಗ ಏನು ನೋಡ್ತಿದ್ದೀರಾ ಅದು ಎಂಟ್ರೆನ್ಸು, ಆಯಿತಾ? ನನಗೆ ಫಸ್ಟು ಶಾಪಲ್ಲಿ ಕಣ್ಣಿಗೆ ಬಿದ್ದಿದ್ದು ಅಂದರೆ ಈ ಶೂಸು, ಚಿನ್ನದಲ್ಲೇ ಮಾಡಿರೋ ಅಂತಹ ಶೂಸು. ಹೌದು, ನಂಬೋದಕ್ಕಾಗಲ್ಲ, ಬಟ್ ಇಲ್ಲಿ ಏನೇ ಇದ್ರೂ ಎಲ್ಲ ಚಿನ್ನದೇ ಮಾಡಿಟ್ಟಿರ್ತಾರೆ. ಪಕ್ಕದಲ್ಲಿ ಸ್ಪೂನ್ಸ್ ಕೂಡ ಇದೆ, ಹಾಗೆ ವಾಚ್ಗಳು, ಬ್ರೇಸ್ಲೆಟ್ಸ್ ಇದೆ. ಅಲ್ಲಿ ದೇವ್ರದ್ದು ವಿಗ್ರಹ ಕೂಡ ಇದೆ ನೋಡಿ, ಸಾಯಿಬಾಬಂದು. ಪ್ರತಿಯೊಂದು ಗೋಲ್ಡಲ್ಲಿ ಮಾಡಿಟ್ಟಿದ್ರು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಗೋಲ್ಡ್ ಬೇರೆ ಬೇರೆ ಕಂಟ್ರಿದು ನೋಟ್ಗಳನ್ನ, ಕರೆನ್ಸಿಗಳನ್ನ ಕೂಡ ಚಿನ್ನದಲ್ಲಿ ಮಾಡಿ ಇಟ್ಟಿದ್ರು. ಹಾಗೆ ಇಲ್ಲಿ ಶಾಪ್ಸ್ಗಳಿರುತ್ತೆ, ಒಂದು ಚಿಕ್ಕದಿರುತ್ತೆ, ಒಂದು ದೊಡ್ಡದಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ಲೋಕಲ್ಸ್ ಅವ್ರದ್ದು ಇದೆಲ್ಲ ಶಾಪ್ಸ್ ಆಗಿರುತ್ತೆ. ಇಲ್ಲಿ ಮಲಬಾರ್ ಕೂಡ ಒಂದು ಶಾಪ್ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಈಚೆಯಿಂದ ಔಟ್ಲೆಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ದೊಡ್ಡ ದೊಡ್ಡ ಡ್ರೆಸ್ಗಳನ್ನ ಕೂಡ ಚಿನ್ನದಲ್ಲೇ ಮಾಡಿ ಹಾಕಿದ್ದಾರೆ. ಅದು ಎಷ್ಟೆಷ್ಟು ಗ್ರಾಮ್ಸ್ ಇರುತ್ತೆ ಅಂತ ಅದು ನಾವು ಯೋಚನೆ ಮಾಡೋಕ್ಕಾಗಲ್ಲ, ಅಷ್ಟಷ್ಟು ದೊಡ್ಡದಿದೆ. ಅಲ್ಲಿ ನೋಡಿ ಕತ್ತಿನ ಕೂಡ ಚಿನ್ನದಲ್ಲಿ ಮಾಡಿಟ್ಟಿದ್ದಾರೆ. ಇಲ್ಲಿ ಲೋಕಲ್ ಅವರ ವೆಡ್ಡಿಂಗಲ್ಲಿ ಈ ಥರ ದೊಡ್ಡ ದೊಡ್ಡ ಜ್ಯುವೆಲ್ರೀಸ್ಗಳನ್ನ ಅವರು ವಿಯರ್ ಮಾಡೋದು. ಹಾಗಾಗಿ ಇಲ್ಲಿ ಪ್ರದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಚೆ ಇಟ್ಟಿದ್ದಾರೆ. ಸೊ ತಗೊಳ್ಳೋರು ತಗೋತಾರೆ ಅನಿಸುತ್ತೆ, ಬಟ್ ವಿಸಿಟರ್ಸು ತುಂಬ ಬರ್ತಾರೆ ಇಲ್ಲಿ ಗೋಲ್ಡ್ ಸೂಕ್ಗೆ. ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಥರನೇ ಗೋಲ್ಡ್ ಸೂಕ್ ಅನ್ನೋದು. ನೀವು ಯಾರಾದರೂ ದುಬೈಗೆ ಬಂದರೆ ಈ ಪ್ಲೇಸ್ಗೆ ಕೂಡ ವಿಸಿಟ್ ಮಾಡಿಕೊಂಡು ಚಿನ್ನನ ಕಣ್ ತುಂಬಿಕೊಂಡು ಹೋಗ್ಬೋದು. ಕಣ್ಣಿಗೆ ಕುಕ್ಕೋ ಥರ ಅಂತ ಹೇಳ್ತಾರಲ್ಲ, ಆ ಥರನೇ ಕಾಣಿಸ್ತಿತ್ತು ಇದು ಗೋಲ್ಡ್ ಸೂಕು. ಇವಾಗ ಮೈನ್ ಟಾಪಿಕ್ಕಿಗೆ ಬರೋಣ. ಇಲ್ಲಿ ಚಿನ್ನದ ರೈಟು ಎಷ್ಟಿದೆ? ಎಲ್ಲರೂ ಕೇಳೋದು ಅದೇ ಕ್ವಶನ್ನು. ನಾನಿವತ್ತು ಇಂಡಿಯಾಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಚಿನ್ನದ ರೈಟು 22 ಕ್ಯಾರೆಟು ಎಷ್ಟು ಕಮ್ಮಿ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ದುಬೈನಲ್ಲಿ 24 ಕ್ಯಾರೆಟ್ ಗೋಲ್ಡು 497 ದಿರಮ್ಸ್ ಇದೆ. ಹಾಗೆ 22 ಕ್ಯಾರೆಟು 460 ದಿರಮ್ಸ್ ಇದೆ. ಹಾಗೆ 18 ಕ್ಯಾರೆಟು 378 ದಿರಮ್ಸ್ ಇದೆ. ನಾವು ಇವಾಗ ಇಂಡಿಯಾಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ಎಷ್ಟಾಗುತ್ತೆ ಅಂತ ಅಂದರೆ, ದುಬೈನ 22 ಕ್ಯಾರೆಟ್ ಗೋಲ್ಡು 12,000 ರುಪೀಸ್ ಆಗುತ್ತೆ 22 ಕ್ಯಾರೆಟ್ಗೆ. ಇಂಡಿಯಾದಲ್ಲಿ ಎಷ್ಟಿದೆ? 13,315 ರುಪೀಸ್ ಇದೆ ಇವತ್ತಿನ ಕರೆನ್ಸಿ, ಓಕೆನಾ? ಅಲ್ಲಿಗೆ 1,300 ರೂಪಾಯಿ ಕಮ್ಮಿ ಆಗುತ್ತೆ ಪರ್ ಗ್ರಾಮ್ಗೆ. ಇಲ್ಲೂ ಕೂಡ ಮುಂಚೆ ತುಂಬಾ ರೈಟ್ ಜಾಸ್ತಿ ಆಗಿತ್ತು, ಜಸ್ಟ್ 300-400 ರುಪೀಸ್ವರೆಗೂ ಡಿಫ್ರೆನ್ಸ್ ಇತ್ತು ಅಷ್ಟೇ. ಬಟ್ ಇವಾಗ ವಾರ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಇಲ್ಲಿ ವೇಸ್ಟೇಜಸ್ ಅಂತ ಏನೂ ಇರೋದಿಲ್ಲ. ಮೇಕಿಂಗ್ ಚಾರ್ಜಸ್ಸು ಡಿಸೈನ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ವ್ಯಾಟ್ ಅಂತ ಇಲ್ಲಿ 5% ಹಾಕ್ತಾರೆ. ಮತ್ತು ಇಲ್ಲಿಂದ ನಾವು ಇಂಡಿಯಾದಿಂದ ದುಬೈಗೆ ಎಷ್ಟು ಚಿನ್ನನ ತೊಗೊಂಡು ಹೋಗ್ಬೋದು ಅಂತ ನೋಡೋದಿದ್ರೆ, ಪರ್ ಪರ್ಸನ್ನು ಮೆನ್ಸು 15 ಗ್ರಾಮ್ವರೆಗೂ ಕ್ಯಾರಿ ಮಾಡ್ಬೋದು. ನೀನು ವಿಯರ್ ಆದರೂ ಮಾಡ್ಬೋದು, ಬ್ಯಾಗಲ್ಲಾದರೂ ಹಾಕ್ಕೊಂಡು ಹೋಗ್ಬೋದು. ಹಾಗೆ ವುಮೆನ್ಸಿಗೆ 30 ಗ್ರಾಮ್ಸ್ವರೆಗೂ ಇರುತ್ತೆ, ಓಕೆನಾ? ಹೆಚ್ಚು ಕಮ್ಮಿ ಒಂದು 5-10 ಗ್ರಾಮ್ವರೆಗೂ ಹೆಚ್ಚು ಕಡಿಮೆ ತೊಗೊಂಡು ಹೋಗ್ಬೋದು. ತುಂಬ ಜಾಸ್ತಿ ತೊಗೊಂಡೋದ್ರೆ ದುಬೈ ಏರ್ಪೋರ್ಟಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಇಂಡಿಯಾದಲ್ಲಿ ಇಟ್ಕೊಂಡು ಅದಕ್ಕೆ ಟ್ಯಾಕ್ಸ್ ಅಂತೆ, ಅದು ಇದು ಅಂತ ಸುಮ್ಮನೆ ಎಕ್ಸ್ಟ್ರಾ ದುಡ್ಡುಗಳನ್ನ ಇಸ್ಕೋತಾರೆ. ಹಾಗಾಗಿ ದುಬೈಯಿಂದ ಗೋಲ್ಡ್ ಬಿಸ್ಕೆಟ್ ಎಲ್ಲ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ, ತಗೊಂಡು ಹೋಗೋ ಹಾಗಿಲ್ಲ. 22 ಕ್ಯಾರೆಟು 19 ಈ ಥರ ಮಾತ್ರ ತೊಗೊಂಡೋಗ್ಬೇಕು. ಸೊ ನೋಡಿದ್ರಿ ಅಲ್ವಾ, ದುಬೈಗೂ ಇಂಡಿಯಾಗೂ ಗೋಲ್ಡ್ ರೇಟ್ ಎಷ್ಟು ಕಮ್ಮಿ ಇದೆ ಅಂತ. ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಗೋಲ್ಡ್ ಸೂಕ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.